ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಎರಡು ಕ್ಷೇತ್ರಗಳ ಉಪಚುನಾವಣೆಯ ಕಾವು ಯಾವ ರೀತಿಯಾಗಿದೆ ಇದರ ಕುರಿತಾಗಿ ತಿಳಿಸೋದಕ್ಕೆ ಎರಡು ವಿಧಾನಸಭಾ ಕ್ಷೇತ್ರಗಳಿಂದ ಅಂದರೆ ದಾವಣಗೆರೆ ದಕ್ಷಿಣದಿಂದ ನಮ್ಮ ಪ್ರತಿನಿಧಿ ಮಹದೇವ್, ಅದೇ ಥರ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಿಂದ ನಮ್ಮ ಪ್ರತಿನಿಧಿ ಕೃಷ್ಣ ಹಾದಿಮನಿ ಈಗ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಇಬ್ಬರಿಗೂ ಕೂಡ ವೆಲ್ಕಮ್. ಈಗ ಮೊದಲನೇದಾಗಿ ನಾನು ಹೋಗ್ತಿರುವಂಥದ್ದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ, ಯಾಕಂದರೆ ಇದು ಒಂದು ಕುಟುಂಬದ ಪ್ರತಿಷ್ಠೆಯ ಪ್ರಶ್ನೆ ಆಗಿತ್ತು. ಈ ಒಂದು ಉಪಚುನಾವಣೆ ಟಿಕೆಟ್ ಪಡೆಯೋದ್ರಿಂದ ಹಿಡಿದು ಅಲ್ಲಿರುವಂಥ ಅಭ್ಯರ್ಥಿಗಳನ್ನು ಮನವೊಲಿಸೋದ್ರಿಂದ ಹಿಡಿದು ಅದರ ಜೊತೆಗೆ ಒಂದು ರೀತಿಯಾಗಿ ಶಕ್ತಿ ಪ್ರದರ್ಶನವೇ ಆಗಿದೆ ಕಾಂಗ್ರೆಸ್ ಪಕ್ಷದಿಂದ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ. ಈಗ ಆ ಒಂದು ಚುನಾವಣಾ ಕಣ ಪ್ರತಿಷ್ಠೆಯನ್ನು ಪಡೆದುಕೊಂಡಿರುವಂಥದ್ದು. ಈಗ ನಮ್ಮ ಪ್ರತಿನಿಧಿ ಮಹಾದೇವನ ಮಾತನಾಡಿಸ್ತಾ ಹೋಗ್ತೀನಿ. ಯಾವ ರೀತಿಯಾಗಿ ಇದೆ ಸಿದ್ಧತೆ ಮಹಾದೇವ್? ಅಬ್ಬರದ ಪ್ರಚಾರವನ್ನ ಎರಡೂ ಪಕ್ಷಗಳು ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಅಬ್ಬರದ ಪ್ರಚಾರವನ್ನ ಮಾಡಿದ್ರು. ಇಲ್ಲಿ ಎರಡೂ ಪಕ್ಷಗಳ ನಡುವೆ ಬಿಗ್ ಫೈಟ್ ನಡೀತಾ ಇದೆ. ದಾವಣಗೆರೆಯಲ್ಲಿ ಕೂಡ ಶಾಂತಿಯುತವಾಗಿ ಮತದಾನ ಆಗಬೇಕು ಅಂತ ಹೇಳಿ ಚುನಾವಣೆಗೆ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಸುಮಾರು 284 ಮತಗಟ್ಟೆಗಳಲ್ಲಿ ಮತದಾರರು ಒಂದು ಮತವನ್ನು ಚಲಾಯಿಸ್ತಾರೆ. ಸುಮಾರು 2,31,000 ಮತದಾರರು ಇದ್ದಾರೆ. ಎಲ್ಲರೂ ಅಂದ್ರೆ ಸುಮಾರು 70% ಅಷ್ಟು ಮತದಾನ ಆಗುವಂತ ಸಾಧ್ಯತೆ ಇದೆ. ಕಾರಣ ಏನಂತಂದ್ರೆ ಉಪಚುನಾವಣೆ ಆಗಿರೋದ್ರಿಂದ ಯಾವಾಗಲೂ ಕಡಿಮೆ ಮತದಾನ ಇಲ್ಲಿ ಆಗ್ತಾ ಇತ್ತು. ಈಗ ಉಪಚುನಾವಣೆ ಆಗಿರೋದ್ರಿಂದ ಎಲ್ಲ ಅಭ್ಯರ್ಥಿಗಳು ಕೂಡ ತಮ್ಮದೇ ಆದಂತ ಪ್ರಚಾರವನ್ನ ಮಾಡಿ ಎಲ್ಲರನ್ನೂ ಮನವೊಲಿಸಿ ಒಂದು ಮತದಾನ ಮಾಡುವಂತೆ ಎಲ್ಲರಿಗೂ ಒಂದು ಕರೆಯನ್ನ ನೀಡಿರೋದ್ರಿಂದ ಈ ಬಾರಿ ಹೆಚ್ಚಿನ ರೀತಿಯಾದಂಥ ಮತದಾನ ಆಗುವಂತ ಸಾಧ್ಯತೆ ಇದೆ. ಚುನಾವಣಾ ಆಯೋಗ ಕೂಡ ಎಲ್ಲರೂ ಬಂದು ಮತದಾನ ಮಾಡುವಂತೆ ಮನವಿಯನ್ನ ಮಾಡಿದೆ ಮತ್ತು ಅದರ ಬಗ್ಗೆ ಸಾಕಷ್ಟು ಪ್ರಚಾರವನ್ನ ಕೂಡ ಮಾಡಿದೆ. ಇನ್ನು ಅಭ್ಯರ್ಥಿಗಳ ಲೆಕ್ಕಾಚಾರವನ್ನ ಹೇಳೋದಾದ್ರೆ ಇವತ್ತು ಎಲ್ಲರ ಭವಿಷ್ಯ ಮತಪೆಟ್ಟಿಗೆಯನ್ನ ಸೇರುತ್ತೆ. ಅದು ಮೇ 4ಕ್ಕೆ ರಿವೀಲ್ ಆಗುತ್ತೆ ಯಾರು ಗೆಲ್ತಾರೆ ಅಂತ ಹೇಳಿ. ಎಲ್ಲರೂ ಕೂಡ ಒಂದು ಅವ್ರದೇ ಆದಂತ ಸ್ಟ್ರಾಟಜಿಗಳನ್ನ ಮಾಡಿ ನಾವೇ ಗೆಲ್ತೇವಿ, ನಾವೇ ಗೆಲ್ಬೇಕು ಅನ್ನೋ ರೀತಿಯಾದಂತ ಪ್ಲಾನ್ಗಳನ್ನ ಮಾಡ್ಕೊಂಡಿದ್ದಾರೆ. ಏನು ಅಂತಂತಂದ್ರೆ ಕಾಂಗ್ರೆಸ್ ಅಭ್ಯರ್ಥಿಗಳಂತ ಹಳೆ ನಮ್ಮ ಮತದಾನ ಕ್ರೋಢೀಕರಣ ಅಂದ್ರೆ ಸಮುದಾಯವಾರ ಆಗಿರ್ಬೋದು, ಅಹಿಂದ ಮತಗಳಾಗಿರ್ಬೋದು, ಎಲ್ಲ ರೀತಿಯ ಮತಗಳು ಕ್ರೋಢೀಕರಣ ಆಗುತ್ತೆ. ಅದರಲ್ಲಿ ಸ್ಟಾರ್ ಪ್ರಚಾರಕ್ಕಾಗಿರೋ ಸಿದ್ದರಾಮಯ್ಯ ಆಗಿರ್ಬೋದು, ಅಜರುದ್ದೀನ್ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಎಲ್ಲರೂ ಬಂದು ಪ್ರಚಾರವನ್ನ ಮಾಡಿದ್ದಾರೆ. ಹೀಗಾಗಿ ಈ ಸಾರಿ ಈಸಿಯಾಗಿ ಗೆಲ್ಲಬಹುದು ಅಂತ ಇದೆ. ಅದರಲ್ಲೂ ಕೂಡ ಈ ಕಳೆದ ಮುಸ್ಲಿಂ ಅಭ್ಯರ್ಥಿಗಳ ಸ್ಪರ್ಧೆ SDPI ಇಂದ ಅಫ್ಸರ್ ಕೊಡ್ಲಿಪೇಟೆ ಸ್ಪರ್ಧೆ ಮಾಡಿದ್ದಾರೆ ಮತ್ತು ಡೈಮಂಡ್ ಇಂದ ಪಕ್ಷೇತರವಾಗಿ ಆದಿಲ್ ಶಾ ಅನ್ನೋರು ಒಂದು ಸ್ಪರ್ಧೆ ಮಾಡಿದ್ದಾರೆ. ಇದು ಮುಸ್ಲಿಂ ಅಂಡರ್ ಕರೆಂಟ್, ಮುಸ್ಲಿಂಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿ ಮುಸ್ಲಿಂ ಸಮುದಾಯ ಈ ಸರಿ ಮುನಿಸಿಕೊಂಡಿರೋದ್ರಿಂದ ಅಲ್ಲಿ ಮತ ವಿಭಜನೆ ಆಗುವ ಒಂದು ಆತಂಕ ಮತ್ತು ಸೋಲಿನ ಆತಂಕ ಕೂಡ ಕಾಂಗ್ರೆಸ್ಗಿದೆ. ಹೀಗಾಗಿ ಅಜರುದ್ದೀನ್ ಅವರನ್ನ ಕರೆಸಿ, ಜಮೀರ್ ಅವರನ್ನ ಕರೆಸಿ ಎಲ್ಲ ರೀತಿಯಾದಂಥ ಮನವೊಲಿಸುವಂಥ ಕೆಲಸ, ಸಲೀಂ ಅವರನ್ನ ಕರೆಸಿ ಮನವೊಲಿಸುವಂಥ ಕೆಲಸವನ್ನ ಕೊನೆ ಹಂತದವರೆಗೂ ಕಾಂಗ್ರೆಸ್ ಪಕ್ಷ ಮಾಡ್ತು. ತಡರಾತ್ರಿಯವರೆಗೂ ಕೂಡ ಅವರು ಮನೆ ಪ್ರಚಾರವನ್ನ ಮಾಡಿ ಅಭ್ಯರ್ಥಿಗಳನ್ನ ಕೂಡ ಅಂದ್ರೆ ಮನೆ ಭೇಟಿಯನ್ನು ನೀಡಿ ಮುಖಂಡರು ಕೂರಿಸಿಕೊಂಡು ಮಾತನಾಡುವಂತ ಕೆಲಸವನ್ನು ಮಾಡಿದ್ರು. ಈ ವಿಚಾರದಲ್ಲೂ ಕೂಡ ಬಿಜೆಪಿ ಕೂಡ ಹಿಂದೆ ಬಿದ್ದಿಲ್ಲ. ಶತಾಯಗತಾಯ ನಮಗೆ ದಾವಣಗೆರೆ ದಕ್ಷಿಣದಲ್ಲಿ ಇದುವರೆಗೂ ಒಂದು ಬಾರಿ ಚುನಾವಣೆಯನ್ನ ಗೆಲ್ಲಕ್ಕಾಗಿಲ್ಲ. ಈ ಸರಿ ಆ ದಾಖಲೆಯನ್ನ ಮುರಿಬೇಕು ಅಂತ ಹೇಳಿ ಎಲ್ಲ ರೀತಿಯ ಪ್ಲಾನ್ ಅನ್ನ ಬಿಜೆಪಿ ಮಾಡ್ಕೊಂಡಿದೆ. ಅದಕ್ಕೆ ತಕ್ಕಂತ ಎಲ್ಲ ಸ್ಟ್ರಾಟಜಿಗಳನ್ನ ಮಾಡಿ ಸ್ಟಾರ್ ಪ್ರಚಾರಕರನ್ನ ಕರೆಸಿ ಹೆಚ್ಚಿನ ಸಮುದಾಯ ಇರುವಂತಹ ವಾಲ್ಮೀಕಿ ಆಗಿರ್ಬೋದು, ಲಿಂಗಾಯತ ಆಗಿರ್ಬೋದು, ಅವರುಗಳ ಮತ ಸೆಳೆಯಲು ಯಡಿಯೂರಪ್ಪ ಅವ್ರನ್ನ ಬಳಸ್ಕೊಂಡು ಮತ್ತೆ ಶ್ರೀರಾಮುಲು ಅವ್ರನ್ನ ಬಳಸ್ಕೊಂಡು ಮತ ಸೆಳೆದು ಮತ ಕ್ರೋಢೀಕರಣವನ್ನ ಮಾಡಿಕೊಂಡು ಈಗ ಬಾದ್ರೆ ಹೇಗಾದ್ರೂ ಮಾಡಿ ಗೆಲ್ಲೇಬೇಕು ಅಂತ ಎಲ್ಲ ರೀತಿಯ ಪ್ರಚಾರವನ್ನು ಮಾಡಿದರೆ. ಕಳೆದ ಬಾರಿ ಮುಸ್ಲಿಂ ವಾರ್ಡ್ಗಳಿಗೂ ಕೂಡ ಚುನಾವಣೆಯಲ್ಲಿ ಅವರು ಯಾರೇ ಬಿಜೆಪಿ ನಾಯಕರು ಹೋಗ್ತಿರ್ಲಿಲ್ಲ. ಆದರೆ ಈ ಸರಿ ನೇರವಾಗಿ ಅವ್ರ ಮನೆಗೆ ಹೋಗಿ ಮತವನ್ನ ಕೇಳುವಂತ ಕೆಲಸವನ್ನ ಬಿಜೆಪಿ ನಾಯಕರು ಮಾಡಿಕೊಂಡಿದ್ದಾರೆ. ಈಗಾಗಲೇ ಮತದಾನ ಆರಂಭ ಆಗಿದೆ. ಎಲ್ಲ ಮತಗಟ್ಟೆಗಳಲ್ಲೂ ಕೂಡ ಈಗ ಮತ ಚಲಾಯಿಸಕ್ಕೆ ಬಂದಿದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಬರಬೇಕಾಗಿದೆ. ಬೆಳಿಗ್ಗೆ ಆಗಿರೋದ್ರಿಂದ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಮತಗಟ್ಟೆಗೆ ಬಂದಿಲ್ಲ. ಈಗಾಗಲೇ ಮೊದಲ ಮತವನ್ನ ಚಲಾಯಿಸಬೇಕು ಅಂತ ಹೇಳಿ ಬಿಜೆಪಿ ನಾಯಕರ ಮುಖಂಡರಾದಂತ ರಾಜನಹಳ್ಳಿ ಶಿವಕುಮಾರ್ ಹಾಲುಮತ ಸಮುದಾಯರು ಆಗಿರೋದ್ರಿಂದ ಅವರು ಮೊದಲ ಮತವನ್ನು ಚಲಾಯಿಸಿದರೆ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆಯಿಂದ ಬಿಜೆಪಿ ನಾಯಕರು ಅವ್ರ ಕಡೆಯಿಂದ ಪೂಜೆಯನ್ನ ಮಾಡಿಸಿ ಈಗ ಮತ ಚಲಾವಣೆಗೆ ದಾವಣಗೆರೆ ಹಳೆಪೇಟೆಯಲ್ಲಿ ಶಾಲೆಗೆ ಬಂದಿರುವಂತದ್ದು. ಇನ್ನೊಬ್ರು ಮತದಾರರು ಬಂದಿದ್ದಾರೆ, ಅವರು ಮಾತಾಡ್ಸ್ತಾ ಹೋಗ್ನಿ ಏನ್ ಹೇಳ್ತಾರೆ ಅಂತ ಹೇಳಿ. ಅವರು ಮತ ಚಲಾವಣೆಗೆ ಬಂದಿದ್ದಾರೆ. ಏನ್ ಹೇಳ್ತೀರಿ ಸರಿ, ಮತ ಚಲಾವಣೆಗೆ ಬಂದಿದ್ರಿ, ಏನ್ ಹೇಳ್ತೀರಿ? ಮತದಾನ ಅನ್ನೋದು ನಾಗರಿಕರ ಹಕ್ಕು ಮತ್ತು ಕರ್ತವ್ಯ. ಪ್ರತಿಯೊಬ್ಬರು ತಪ್ಪದೇ ಮತದಾನ ಮಾಡಬೇಕು. ನಾನು ಕೂಡ ಮತದಾನ ಮಾಡ್ಲಿಕ್ಕೆ ಹೇಳ್ತಾ ಇದ್ದೀನಿ. ತಾವು ಕೂಡ ಎಲ್ಲರೂ ಕೂಡ ತಪ್ಪದೇ ಮತದಾನ ಮಾಡ್ರಿ ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನು 7 ಗಂಟೆ ಆದ್ರೂ ಪ್ರಾರಂಭ ಅಂತ ಅನ್ಕೊಂಡಿದ್ದಾರೆ. ಎಲ್ಲರೂ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಆಲ್ರೆಡಿ ನಮ್ಮ ಸ್ನೇಹಿತರೆಲ್ಲ ಕೇಳ್ತಾ ಇದ್ದಾರೆ. ಅವರೆಲ್ಲ ಬೂತ್ ಹುಡುಕ್ತಾ ಇದ್ದಾರೆ. ನಾಗರಿಕರು ಎಲ್ಲರೂ ಬಂದು ತಪ್ಪದೇ ಮತದಾನ ಮಾಡ್ರಿ ಅಂತ ನಿಮ್ಮ ಮೂಲಕ ಅವರಲ್ಲಿ ವಿನಂತಿಸಿಕೊಳ್ತೇವೆ. ಇದು ಮತದಾನಕ್ಕೆ ಬಂದಂತ ಮತದಾರರ ಮಾತು. ನಾವು ಕೂಡ ಆಸಕ್ತಿದಾಯಕವಾಗಿ ಸರಿ ಬಂದಿದ್ದೇವೆ.
ಎಲ್ಲ ರೀತಿಯಾದಂಥ ನಮ್ಮ ಸ್ನೇಹಿತರು ಕೂಡ ಒಂದು ಕರೆಯನ್ನು ಮಾಡ್ತಾರೆ, ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತಂದ್ರು. ಈ ಬೆಳಗ್ಗೆ ಮೊದಲ ಮತವನ್ನು ಚಲಾಯಿಸಬೇಕು ಅನ್ನೋ ಖುಷಿಯಿಂದ ನಾನು ಬಂದಿದ್ದೀನಿ ಅನ್ನೋ ಮಾತನ್ನ ಮತದಾರರು ಹೇಳ್ತಾ ಇರುವಂಥದ್ದು. ಈಗಾಗಲೇ ಇವಿಎಂ ಓಪನ್ ಆಗಿ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಚುನಾವಣಾ ಸಿಬ್ಬಂದಿಗಳು ಮಾಡ್ಕೊಂಡಿದ್ರು. ಈಗಾಗಲೇ ಚುನಾವಣೆ ಕೂಡ ಆರಂಭ ಆಗಿದೆ. ಎಲ್ಲ ಕಡೆ ಕೆಲವೊಂದಿಷ್ಟು ಮತಗಳನ್ನು ಚಲಾವಣೆ ಮಾಡುವಂಥ ಕೆಲಸ ಕೂಡ ಆಗ್ತಾ ಇರುವಂಥದ್ದು. ಅಭ್ಯರ್ಥಿಗಳ ಭವಿಷ್ಯಕ್ಕೆ ಮತಪಟ್ಟಿಗೆ ಸೇರೋಕೆ ಎಲ್ಲ ರೀತಿಯ ಸಿದ್ಧತೆ ಆಗಿರುವಂಥದ್ದು. ರಾಹುಲ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.